ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಹಿವನ್ ಕವಿತಾ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವ್ಲಾಗ್ ಫುಲ್ ನೋಡಿ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್, ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಮಾಲೆ ಹಾಕ್ತಾ ಇದ್ದಾರೆ. ಸೊ ಇವಾಗ 15 ದಿವಸ ತನಕ ವೃದ್ಧ ಅಂತ ಹೇಳ್ತಾರೆ ಇಲ್ಲಿ ಕೇರಳದಲ್ಲಿ. ಸೊ ವೃದ್ಧ ಮಾಡ್ಬೇಕಂತೆ 15 ದಿವಸ ಆದ್ಮೇಲೆ ಶಬರಿಮಲೆ ಮಾಲೆ ಹಾಕೋದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತಿಂದ ನಮ್ಮ ಮನೆಯಲ್ಲಿ ಚಿಕನ್ ಮೀನು ಏನಿಲ್ಲ, ಫುಲ್ ವೆಜ್ ಗೈಸ್. ಸೊ ಹಾಗಾಗಿ ಇವತ್ತು ಫುಲ್ ರೂಮ್ ಎಲ್ಲ ಕ್ಲೀನಿಂಗ್. ಸೊ ಇವತ್ತಿಂದ ಸ್ಟಾರ್ಟ್ ನಮ್ಮ ಹಸ್ಬೆಂಡ್ ವೃದ್ಧಕ್ಕೆ ಸ್ಟಾರ್ಟ್ ಆಗಿದ್ದ ವೃದ್ಧ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಇವತ್ತಿಂದ. ಸೊ ಹಾಗೆ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಶುದ್ಧವಾಗಿ ಇಡ್ಬೇಕು. ಎಲ್ಲಾ ಹಳೆ ಪಾತ್ರೆಗಳು ಯಾವ್ದೆಲ್ಲ ಇದೆ, ನಾವು ಮೊದ್ಲು ಚಿಕನ್ ಎಲ್ಲ ಮಾಡ್ತಾ ಇದ್ದಲ್ವಾ, ಸೊ ಆ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ನೀಟಾಗಿ ತೊಳೆದು ಇನ್ನು ಶಬರಿಮಲೆಗೆ ಹೋಗಿ ಬರೋ ತನಕ ನಮ್ಮ ಮನೇಲಿ ವೆಜ್. ಓಕೆ, ಸೊ ತಿನ್ಲಿಕ್ಕೆ ಫುಲ್ ವೆಜ್. ಹಾಗೆ ಇವಾಗ ರೂಮ್ ಅಲ್ಲೇ ತುಂಬಾ ಕ್ಲೀನ್ ಮಾಡ್ಲಿಕ್ಕಿದೆ ಗೈಸ್. ಎಲ್ಲಾ ಬಿಟ್ಟಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ನೋಡಿ ಬೆಡ್ಗೆ ಮತ್ತೆ ನೋಡಿ ಇಲ್ಲಿ ಎಲ್ಲ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಎಲ್ಲ ಹಿಂಗೆ ಬೆಡ್ಶೀಟ್ ಗಿಡ್ಶೀಟ್ ಎಲ್ಲ ಹೆಲ್ದ್ ಬಿಸಾಕಿ, ಮತ್ತೆ ಮೇಲ್ಗಡೆ ಎಲ್ಲ ತುಂಬಾ ಎಂತ ಹೇಳ್ತಾರೆ ಧೂಳು ಅಲ್ವಾ, ಇದೆಲ್ಲ ಇದೆ. ಸೊ ಅದೆಲ್ಲ ಫುಲ್ ಕ್ಲೀನ್ ಮಾಡ್ಬೇಕು. ಹಾಗೇನೆ ನೋಡಿ ನಮ್ಮ ಮಗ ಏನ್ ಗೊತ್ತಾ, ನೋಡಿದ್ರ ಅವನ್ನ ನೋಡಿ ಬಟ್ಟೆ ಹಾಕಿಲ್ಲ, ಏನೂ ಹಾಕಿಲ್ಲ. ಸೊ ನೋಡ್ತಾ ಇದ್ದೀರಲ್ವಾ ಅಲ್ಲಿ. ಹಾಗೇನೆ ಮತ್ತೆ ಈಚ್ ಕಡೆ ರೂಮು ಅಷ್ಟೇ. ತೋರಿಸ್ತೀನಿ ನೋಡಿ ಹೆಂಗೆ ನಾವ್ ಇವತ್ತು ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಕೆಲಸ ಇದೆ ಅಂತ ಹೇಳಿದ್ರೆ, ಇವತ್ತು ಭಾನುವಾರ ಆದ್ರೂ ತುಂಬಾ ಕೆಲಸ ಗಾಯ್ಸ್. ನೋಡಿ ಇಲ್ಲಿ ಎಲ್ಲ ಎಲ್ದಾಕ್ಬಿಟ್ಟಿದ್ವಿ, ಇದೆಲ್ಲ ಫುಲ್ ಎಲ್ದು ಕ್ಲೀನ್ ಮಾಡಿ ಮತ್ತೆ ಇದ್ರ ಬಗ್ಗೆ ಒಂದು ಹೋಮ್ ಟೂರ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ನೋಡೋಣ, ಇವತ್ತು ಕ್ಲೀನ್ ಎಲ್ಲ ಆದ್ಮೇಲೆ ಒಂದು ಹೋಮ್ ಟೂರ್ ಮಾಡಕ್ಕಾದ್ರೆ ಖಂಡಿತವಾಗ್ಲೂ ಒಂದು ಹೋಮ್ ಟೂರ್ ಮಾಡ್ತೀನಿ. ಹಾಗೇನೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಇಲ್ಲಿ ನಮ್ಮ ಮಗನಿಗೆ ತಿನ್ಸ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ. ಸೊ ನಾ ಕೆಲ್ಸದಿಂದ ಬ್ಯುಸಿ ಆಗಿದ್ದೀನಿ, ಹಾಗೆ ವ್ಲಾಗ್ ಮಾಡ್ಕೊಂಡು ಕೆಲ್ಸಾನು ಮಾಡ್ಬೇಕಲ್ವಾ. ಸೊ ಹಾಗೆ ನಮ್ಮ ಹಸ್ಬೆಂಡ್ ಇವತ್ತು ನನ್ನ ಮಗನೇ ತಿನ್ಸ್ತಾ ಇದ್ದಾರೆ. ಓಕೆನಾ. ಮತ್ತೆ ನೋಡಿ ಎಲ್ಲ ಫುಲ್ ಹೆಂಗೆ ಇದೆ ರೂಮ್ ನೋಡ್ತಾ ಇದ್ದೀರಲ್ವಾ. ಸೊ ಹಾಗೆ ಮತ್ತೆ ಈಚೆಗಡೆ ರೂಮ್ ನೋಡಿ ಇಲ್ಲಿ ನೀವು ಗಾಯಿಸಿ ಹೆಂಗೆ ಎಲ್ದಾಕ್ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ವಾ. ಫುಲ್ ನೋಡಿ ಇಲ್ಲೆಲ್ಲ ಆಗ್ಬಿಟ್ಟಿದ್ವಿ. ಇವತ್ತು ಫುಲ್ ನಮ್ಮ ಮನೆ ಫುಲ್ ನೀಟಾಗಿ ಇರ್ಬೇಕು. ನಮ್ಮ ಹಸ್ಬೆಂಡ್ ಶಬರಿಮಲೆಗೆ ಹೋಗಿ ಬರೋ ತನಕ ಫುಲ್ ನೀಟ್, ಫುಲ್ ಮನೆ ಫುಲ್ ಶುದ್ಧವಾಗಿರ್ಬೇಕಂತೆ. ಸೊ ಹಾಗಾಗಿ ಕಳೆದ ವರ್ಷ ನಮ್ಮ ಹಸ್ಬೆಂಡ್ ಏನ್ ಗೊತ್ತಾ, ಶಬರಿಮಲೆ ಮಾಲೆ ಹಾಕಿಲ್ಲ ಗೈಸ್. ನೋಡಿ ಇಲ್ಲೆಲ್ಲ ಎಲ್ದಾಕ್ಬಿಟ್ಟಿದೀವಿ. ಇವತ್ತು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ, ಮಧ್ಯಾಹ್ನಕ್ಕೆ ನೋಡ್ಬೇಕು. ಹಾಗೆ ಮತ್ತೆ ನೋಡಿ ಎಲ್ಲ ಹೆಲ್ದಾಗ್ಬಿಟ್ಟಿದ್ವಿ. ಮತ್ತೆ ಇಲ್ಲಿ ನೋಡಿ ಪಾತ್ರೆಗಳೆಲ್ಲ ಎಲ್ಲಿದೆ. ಸೊ ಈಚೆಗಡೆ ಒಂದು ಸ್ಟೋರ್ ರೂಮ್ ಇದೆ ನೋಡಿ, ಎಲ್ಲ ಎಲ್ದಾಕಿರೋದೆ ಗೈಸ್ ಫುಲ್. ಯಾಕೆಂದ್ರೆ ಫುಲ್ ಚೆನ್ನಾಗಿ ನೀಟಾಗಿ ಅಂದ್ರೆ ಮನೆಯೆಲ್ಲ ತುಂಬಾ ಶುದ್ಧವಾಗಿ ಇರ್ಬೇಕು ಅಂತ ನಮ್ಮ ಹಸ್ಬೆಂಡ್ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅಂತ ಕ್ಲೀನ್ ಮಾಡಿ ಎಲ್ಲ ಇಡ್ತಾ ಇದೀವಿ. ಸೊ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಎಲ್ಲ ನೋಡಿ. ಇಲ್ಲಿ ನಾವು ಯಾವಾಗ ಗೊತ್ತಾ, ನಮಗೆ ಕುಡಿಲಿಕ್ಕೆ ನೀರು ಬೇಕಂತ ಹೇಳಿದಾಗ ಬಿಸಿ ಮಾಡ್ತೀವಿ. ಇಲ್ಲಿ ನಾವು ಬೆಂಕಿ ಎಲ್ಲ ಹಾಕ್ತಿವಿ. ಇದು ನಮ್ಮ ಒಲೆ ಇದು ಒಲೆ. ಮತ್ತೆ ಸೊ ಇದು ಎಲ್ಲ ಕ್ಲೀನ್ ಆದ್ಮೇಲೆ ನಾನು ನೀಟಾಗಿ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಗಾಯ್ಸ್, ನಾನು ನಿಮಗೆ ಜಸ್ಟ್ ತೋರಿಸ್ತೀನಿ ನೋಡಿ. ಹಾಗಿಲ್ಲ. ಸೊ ಅಪ್ಪ ಇದು ಚಿಕನ್ ಗೈಸ್. ಸೊ ಏನ್ ಗೊತ್ತಾ, ಈ ಚಿಕನ್ ಇವಾಗ ಇವತ್ತಿಂದ ತಿನ್ನಂಗಿಲ್ಲಲ್ಲ, ಮನೇಲಿ ಕ್ಲೀನ್ ಮಾಡ್ಲಿಕ್ಕಿದ್ದಲ್ಲ. ಸೊ ಇದನ್ನ ತಗೊಂಡ್ ಹೋಗ್ಬಿಟ್ಟು ನಮ್ಮ ನಮ್ಮ ಹಸ್ಬೆಂಡ್ದು ಅಕ್ಕನ ಮನೆಗೆ ಕೊಡ್ತೀವಿ, ಅವರು ತಿನ್ಲಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮನೇಲಿ ಮಾಡಂಗಿಲ್ಲ ಇವತ್ತು. ಹಾಗೆ ಈಗ ಹಸ್ಬೆಂಡ್ ಹೋದಾಗ ಅವರಿಗೆ ಕೊಡ್ತಾರೆ ತಗೊಂಡ್ ಹೋಗ್ಬಿಟ್ಟು. ಹಾಗೆ ಅದು ಸ್ವಲ್ಪ ಜಾಸ್ತಿನೇ ಇತ್ತು ಫ್ರಿಜ್ ಅಲ್ಲಿ ಮಡಗಿದ್ದು. ಸೊ ಇನ್ನು ನಾವು ಇವತ್ತಿಂದ ಮಾಡ್ಬಾರ್ದಲ್ವಾ. ಸೊ ಅದನ್ನ ತಗೊಂಡ್ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಕೊಡ್ತೀವಿ. ಓಕೆ. ಹಾಗೆ ಈಗ ಅವರು ಹೋಗ್ತಾರೆ, ಮಗನಿಗೆ ಊಟ ಮಾಡಿಸ್ಬಿಟ್ಟು ಅವ್ರು ಹೋಗ್ತಾರೆ. ಮತ್ತೆ ನಾನು ಮಗನ ಬಿಟ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಕಳ್ಸಿ. ಮತ್ತೆ ಏನ್ ಗೊತ್ತಾ, ಕಳೆದ ವರ್ಷ ನಮ್ಮ ಹಸ್ಬೆಂಡ್ ಮಾಲೆ ಹಾಕಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ವರ್ಷ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಸೊ ಇದೇ ಟೈಮಿಗೆ ನನಗೆ ಎಷ್ಟು 8 ತಿಂಗಳು ಏನೋ ಆಗಿತ್ತು. 8 ತಿಂಗಳು ಆಗಿದ್ದೆ ನಾನು ಪ್ರೆಗ್ನೆಂಟ್. ಮತ್ತೆ 8 ತಿಂಗಳು ಫುಲ್ ಆಗಿ 8 ತಿಂಗಳು ಆಗಿತ್ತು. ಆವಾಗ 8 ತಿಂಗಳಲ್ಲಿ ಡೆಲಿವರಿ ಆಗ್ಬೇಕಾದ್ರೆ 8 ತಿಂಗಳಲ್ಲಿ ಸ್ವಲ್ಪ ಡೌಟ್ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅವತ್ತು ಮಾಲೆ ಹಾಕಿಲ್ಲ. ಮಾಲೆ ಹಾಕ್ಬೇಕಂತ ರೆಡಿ ಆಗಿದ್ರು. ಆವಾಗ ನಮ್ಮ ಹಸ್ಬೆಂಡ್ ಅಕ್ಕಲ್ಲ ಹೇಳಿದ್ರು. ಸೊ ಅವಳಿಗೆ ಇವಾಗ ಡೆಲಿವರಿ ಟೈಮ್ ಬಂತು. ಯಾವಾಗ ಇವತ್ತು ನಾಳೆ ಅಂತ ಇದೆ. ಮತ್ತೆ ಮಾಲೆ ಹಾಕಿದ್ಮೇಲೆ ಸುಮ್ನೆ ಎಂತಕ್ಕೆ ಪ್ರಾಬ್ಲಮ್, ಅದಕ್ಕೆ ಬರೋ ವರ್ಷ ಹಾಕಿ ಈ ವರ್ಷ ಹಾಕೋದ್ ಬೇಡ ಅಂತ ಹೇಳಿದಾಗ ಕಳೆದ ವರ್ಷ ನಮ್ಮ ಹಸ್ಬೆಂಡ್ ಮಾಲೆ ಹಾಕಿಲ್ಲ. ಅದಕ್ಕೆ ಈ ವರ್ಷ ಮಾಲೆ ಹಾಕ್ತಾ ಇದ್ದಾರೆ. ಸೊ ಹಾಗೆ
ಫುಲ್ ಕ್ಲೀನಿಂಗ್ ಎಲ್ಲ ಇದೆ ಗೈಸ್. ಕ್ಲೀನಿಂಗ್ ಆದ್ಮೇಲೆ ಹೆಂಗೆ ಎಷ್ಟು ಯಾವ ತರ ಕ್ಲೀನ್ ಆಗಿ ಇದ್ದಿದ್ವಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ, ಆಕ್ಚುಲಿ ಕೆಲಸ ಜಾಸ್ತಿ ಇದೆ. ಕ್ಲೀನ್ ಎಲ್ಲ ಮಾಡಿದ್ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಓಕೆನಾ ಗಾಯ್ಸ್? ಏನ್ ಗೊತ್ತಾ, ಕ್ಲೀನ್ ಮಾಡ್ಬೇಕಾದ್ರೆ ವಿಡಿಯೋಸ್ ಏನು ತೆಗಿಲಿಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಗನ ಬಿಟ್ಕೊಂಡು ಒಂದು ವ್ಲಾಗ್ ಮಾಡ್ಬೇಕು, ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾ ಕ್ಲೀನ್ ಮಾಡ್ಬೇಕಾದ್ರೆ. ಹಾಗೇನೆ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ. ಮೇಲ್ಗಡೆಲ್ಲ ಹಿಂಗೆ ಫುಲ್ ಧೂಳೆಲ್ಲ ಇತ್ತು, ಅದೆಲ್ಲ ತೆಗ್ದು ಹಾಗೇನೆ ವಿಂಡೋ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯ್ತು. ಸೊ ಮತ್ತೆ ಏನ್ ಗೊತ್ತಾ, ಇದು ನಮ್ಮ ಬೆಡ್ರೂಮ್. ನಾವೀಗ ಇಲ್ಲಿ ಕೆಳಗೆ ಮಲ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಸೊ ನಮ್ ಮಗ ಈಗ ಸಣ್ಣವನಲ್ವಾ, ಅವನಿಗೆ ಇವಾಗ 11 ತಿಂಗಳು ನಡೀತಿರೋದಷ್ಟೇ. ಅವನು ನಿದ್ದೆಲೆ ಅಲ್ಲ ಆ ಕಡೆ ಈ ಕಡೆ ಮಲ್ಬೇಕಾದ್ರೆ ಬೆಡ್ ಮೇಲಿಂದ ಕೆಳಗೆ ಬಿದ್ಬಿಡ್ತಾನೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಾವಿಲ್ಲಿ ಕೆಳಗೆನೆ ಮಲ್ಕೊಳ್ಳೋದು. ಓಕೆ, ಸೊ ಹಾಗಾಗಿ ಇಲ್ಲಿ ನಮ್ಮ ರೂಮ್ ಬೆಡ್ ಕೆಳಗೆ ಇದೆ. ಸೊ ಹಾಗೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಆಯ್ತು. ನೆಕ್ಸ್ಟ್ ಇನ್ನೊಂದು ರೂಮ್ ಬನ್ನಿ, ನಾ ತೋರಿಸ್ತೀನಿ ಇವಾಗ. ಸೊ ಇಂತವಾ ಕಮಾನ್. ಮತ್ತೆ ಏನ್ ಗೊತ್ತಾ, ಸೊ ನೋಡಿ ಇದು ನಮ್ಮ ಹಸ್ಬೆಂಡ್ ರೂಮ್, ನನ್ನ ಹಸ್ಬೆಂಡ್ ರೂಮ್. ಅವ್ರು ಇವಾಗ ವ್ರತ ಏನೋ ಮಾಡ್ತಾರಲ್ವಾ, ವ್ರತ ಮಾಡ್ಬೇಕಾದ್ರೆ ಸೊ ಅವ್ರಿಗೆ ಅಂತ ಸಪ್ರೇಟ್ ರೂಮ್, ನನಗೆ ಮಗನಿಗೆ ಇರೋದು ಸಪ್ರೇಟ್ ರೂಮ್ ಆ ಕಡೆ. ಸೊ ಇದು ಕ್ಲೀನ್ ಮಾಡಿದ್ವಿ. ಆಗ್ಲೇ ನಮ್ಮ ಮಗ ಇದನ್ನೆಲ್ಲ ನೋಡಿ ಈಗ ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದೆ, ಎಲ್ಲ ಎಲ್ದ್ ಹಿಂಗೆ ಬಿಸಾಕ್ಬಿಟ್ಟಿದ್ದಾನೆ. ಸೊ ಇಲ್ಲೊಂದು ಬೆಡ್ ಇದೆ, ಅಲ್ಲೊಂದು ಬೆಡ್ ಇದೆ. ಸೊ ಇದು ನಮ್ಮ ಹಸ್ಬೆಂಡ್ ವ್ರತ ಮಾಡೋ ರೂಮ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಂತ ಹೇಳಿದ್ರೆ, ಇದು ನಮ್ಮ ಹಾಲ್. ಸೊ ಇದು ಕಾಣಿಕಂಡ ಗಾಯ್ಸ್. ಇನ್ನೊಂದ್ ಏನ್ ಗೊತ್ತಾ, ನೋಡಿ ಸೋಪರ್ನೆಲ್ಲ ನನ್ ಮಗ ಕಾಣಿಕಿ ಹೆಂಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅದು ಇದು ಏನಾದ್ರು ಬಿಸ್ಕೆಟ್ ಸಿಕ್ಕಿದ್ರೆ ಎಲ್ಲ ಹೆಂಗೆ ಸೋಪದ ಮೇಲೆ ಎಲ್ಲ ಉಜ್ಜಿ ಮಡ್ಬಿಡ್ತಾನೆ ಗಾಯ್ಸ್. ಸೊ ಹಾಗಾಗಿ ಸೋಪ ಈ ತರ ಇದೆ. ಅವನಿಗೆ ದೊಡ್ಡವನ್ ಆಗ್ಬೇಕು, ಹೇಗೆ ಕ್ಲೀನ್ ಆಗಿರ್ಬೇಕು ಅಂತ ಗೊತ್ತಾಗ್ಬೇಕಾದ್ರೆ ಅವ್ನು ಇನ್ನು ಸ್ವಲ್ಪ ದೊಡ್ಡವನ್ ಆಗ್ಬೇಕು. ಸೊ ಹಾಗೆ ಮತ್ತೆ ನೋಡಿ ಇಲ್ಲಿ ನಮ್ ಫೋಟೋ ಇದೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹಾಗೇನೆ ಮತ್ತೆ ಅಯ್ಯಪ್ಪ ಸ್ವಾಮಿದು ಫೋಟೋ ನಾಳೆ ನಾಡಿದ್ದು ಎಡ್ತಿಟ್ ಬರೋಣಲ್ಲೇ. ಅಯ್ಯಪ್ಪ ಸ್ವಾಮಿದು ಒಂದು ಫೋಟೋ ಬೇಕು ಗಾಯ್ಸ್. ಹಾಗೆ ಅಯ್ಯಪ್ಪ ಸ್ವಾಮಿದು ಫೋಟೋ ಒಂದು ತಗೋ ಬರ್ಬೇಕು. ಹಾಗೇನೆ ದೇವ್ರದ್ದು ಫೋಟೋ ಇದೆಲ್ಲ ಎವಡಿ ಹಿಂಗಡೆ ಕಾಣಿಕಿ ಗಾಯ್ಸ್. ಏನ್ ಗೊತ್ತಾ ನೋಡಿ, ಈಶ್ವರ ಸ್ವಾಮಿದು ಮತ್ತೆ ಮುತ್ತಬ್ಬ ಸ್ವಾಮಿದು ಮತ್ತೆ ಆಂಜನೇಯ ಸ್ವಾಮಿ, ಪಾಲ್ಪರ್ ತಾಯಿ ಚಾಮುಂಡೇಶ್ವರ ಸ್ವಾಮಿ, ಇದು ನಮ್ಮ ಕೊಡಗಲ್ಲಿ ಬೀರ್ಗ ದೇವಸ್ಥಾನ. ಓಕೆ, ಸೊ ಆ ದೇವ್ರ ಫೋಟೋ ಮತ್ತೆ ಕೃಷ್ಣಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿದು ಫೋಟೋ ಬೇಕು ಗಾಯ್ಸ್. ನಮ್ಮ ಹಸ್ಬೆಂಡ್ ಇವಾಗ ಮಾಲೆ ಹಾಕ್ತಾರಲ್ವಾ ಪೂಜೆಗೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಸ್ವಾಮಿದು ಫೋಟೋ ಇಲ್ಲ. ಸೊ ಹಾಗಾಗಿ ನಾಳೆ ತಕೊಂಡ್ ಬರ್ಲಿಕ್ಕೆ ಇದೆ. ಹಾಗೆ ಮತ್ತೆ ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ, ಬೆಡ್ರೂಮ್. ಬಟ್ ಏನ್ ಗೊತ್ತಾ, ನಮಗೆ ಬಟ್ಟೆಲ್ ಹೋಗ್ಮೇಲೆ ಹೊರಗಡೆ ಒಣಗಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಏನ್ ಕಷ್ಟ ಅಂತ ಹೇಳಿದ್ರೆ, ಅಷ್ಟು ಚೆನ್ನಾಗಿ ಪ್ಲೇಸ್ ಏನಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದೊಂದು ಬೆಡ್ರೂಮ್ ಆಲ್ರೆಡಿ ಜಸ್ಟ್ ನೀವು ഇവിടെ ಕಾಣಿಕೆ 1 2 ಇದೆರಡು ಬೆಡ್ರೂಮ್ ಇದೆ. ಇದು ನನ್ನ ಬೆಡ್ರೂಮ್. ಇವಾಗ ಶಬರಿಮಲೆಗೆ ಹೋಗಿ ಬರೋ ತನಕ ನಂದು ಮತ್ತೆ ನನ್ನ ಮಗನ್ ಬೆಡ್ರೂಮ್. ಇದು ನಮ್ಮ ಹಸ್ಬೆಂಡ್ ಬೆಡ್ರೂಮ್. ಸೊ ನೆಕ್ಸ್ಟ್ ಇನ್ನೊಂದ್ ಏನಂತ ಹೇಳಿದ್ರೆ, ಇದು ಬೆಡ್ರೂಮ್. ಬಟ್ಟೆ ಎಲ್ಲ ಒಗ್ದಾಕಿ ಒಣಗಾಕ್ಲಿಕ್ಕೆ ಸ್ವಲ್ಪ ಹೊರಗಡೆ ಪ್ಲೇಸ್ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ಈ ರೂಮ್ ನ ನಾವು ಬಟ್ಟೆ ಎಲ್ಲ ಒಗ್ದು ಒಣಗಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಈ ತರ ಎಲ್ಲ ಹಗ್ಗ ಕಟ್ಕೊಬಿಟ್ಟಿದೀವಿ. ಸೊ ಹಾಗೆ ಮತ್ತೆ ನಮ್ಮ ಹಸ್ಬೆಂಡ್ ಗಾಡ್ರೇಜ್, ಇವರು ಶಬರಿಮಲೆಗೆ ಹೋಗಿ ಬರೋ ತನಕ ಇದು ಸಪರೇಟ್. ನಮ್ಮ ಹಸ್ಬೆಂಡ್ ಗಾಡ್ರೇಜ್ ಅವ್ರದ್ದೇ ಡ್ರೆಸ್ ಏನ್ ಹೇಳ್ತಾರೆ, ಶರ್ಟ್ ಗಿರ್ಟ್ ಎಲ್ಲ ಇರುತ್ತಲ್ಲ. ಸೊ ಅವ್ರದ್ದು ಒಂದು ಸಪರೇಟ್ ಇಟ್ಬಿಟ್ಟಿದ್ವಿ, ನಂದು ಮತ್ತೆ ಮಗಂದು. ಹಾಗೆ ಮತ್ತೆ ಈಗೆಲ್ಲ ಅದಿನ್ನೂ ಕ್ಲೀನ್ ಆಗಿಲ್ಲ, ಇನ್ನು ಇದು ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಇದೆ. ಮತ್ತೆ ಇನ್ನೊಂದ್ ಹೇಳ್ದೆ ಅಲ್ವಾ, ನನ್ ಮಗನ್ ಇದ್ದಲ್ಲಿ ಆ ಕಡೆ ಈ ಕಡೆ ಎದ್ದು ಕೆಳಗೆ ಬಿದ್ಬಿಡ್ತಾನೆ ಅಂತ ಹೇಳಿ. ಜಸ್ಟ್ ಹಿಂಗೆ ಬೆಳಗ್ವಾ ನನ್ ಮಗ ಎದ್ದು ಕೆಳಗೆ ಬಿದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬೆಡ್ ನ ಕೆಳಗೆ ಇಟ್ಟಿದ್ವಿ ಅಂತ ಹೇಳಿದ್ವಿ ಅಲ್ವಾ, ಮಂಚ. ಸೊ ಈ ಮಂಚ ನೋಡಿ, ಇದು ಇಲ್ಲಿ ಇದೆ, ಅದ್ರ ಕೈ ಕಾಲೆಲ್ಲ ಅಲ್ಲಿ ಇದೆ ನೋಡಿದ್ರ. ಸೊ ಸಪ್ರೇಟ್ ತೆಗ್ದಿಟ್ಟಿದ್ವಿ. ಯಾಕಂತ ಹೇಳಿದ್ರೆ ಇವಾಗ ನಮ್ ಮಗ ನಿದ್ದೆಲಿ ಆ ಕಡೆ ಈ ಕಡೆ ಎದ್ದೇಳಿ ಆ ಕಡೆ ಒಂದು ನಮ್ ಕಾಲ್ ಕೆಳಗೆ ಮಲ್ಕೊಳ್ತಾನೆ, ನಮ್ ತಲೆ ಮೇಲೆ ಮಲ್ಕೊಳ್ತಾನೆ, ಅವನು ಇದ್ರಲ್ಲಿ ಎದ್ದೆದ್ದು ಅಲ್ಲಿ ಇಲ್ಲಿ ಮಲ್ಕೊಳ್ತಾನೆ. ಸೊ ಹಾಗಾಗಿ ಅಷ್ಟೇ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಓಕೆ ಮತ್ತೆ ಏನ್ ಗೊತ್ತಾ, ಕಿಚನ್ ಏನಂತ ಹೇಳಿದ್ರೆ, ಇನ್ನು ಸ್ಟವ್ ಏನು ಕ್ಲೀನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಈಗ ನೈಟಿಗಿರೋದು ಅಡಿಗೆ ಮಾಡ್ಲಿಕ್ಕಿದೆ. ಸೊ ಹಾಗಾಗಿ ಕಿಚನ್ದು ಅಷ್ಟೊಂದು ಕ್ಲೀನ್ ಏನಾಗಿಲ್ಲ, ಅದಿನ್ನು ಕ್ಲೀನ್ ಮಾಡ್ಲಿಕ್ಕಿದೆ. ಇಲ್ಲಿ ನೋಡಿ ನಮ್ದು ರೈಸ್, ತರಕಾರಿ, ಲಂಗ ಪುಸ್ಕ ಏನಿದೆ ಅದೆಲ್ಲ ನಾವ್ ಇಲ್ಲಿ ಮಾಡ್ಬೋದು. ಸೊ ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಇದು ಒಂದು ಸ್ಟೋರ್ ರೂಮ್ ಅಲ್ಲೇ. ಇದು ನಮ್ಮ ಸ್ಟೋರ್ ರೂಮ್. ಸ್ವಲ್ಪ ಜಾಸ್ತಿ ನಾನು ಮತ್ತೆ ನನ್ ಮಗ ಹಸ್ಬೆಂಡ್ ನಾವು 3 ಜನರು ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಪಾತ್ರೆ ಎಲ್ಲ ತೆಗ್ದಿಟ್ಟಿದ್ವಿ. ಹಾಗೆ ತರಕಾರಿ ಅದು ಇದು ಈರುಳ್ಳಿ ಆಚೆ ರೂಮ್ ಅಲ್ಲೆಲ್ಲ ಮಡಗ್ತೀವಿ. ಸೊ ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಬನ್ನಿ ಹಿಂಗೆ. ಸೊ ನೋಡಿ ಎಲ್ಲ ಪಾತ್ರೆ ಎಲ್ಲ ತೆಗ್ದು ಇಟ್ಬಿಟ್ಟಿದೀವಿ.
ನೋಡಿ ಎಲ್ಲಾ ಪಾತ್ರೆ ನಾ ಹೇಳ್ದಲ್ವಾ ಬೆಳಿಗ್ಗೆ ಎಲ್ಲಾ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇಷ್ಟು ಇದೆ ವಾಶ್ ಮಾಡಿದ್ದು, ಇದಿಷ್ಟು ಪಾತ್ರೆ ಎಲ್ಲ ಇದೆ. ಸೊ ಹಾಗೆ ಇಲ್ಲಿ ಪಾತ್ರೆ ವಾಶ್ ಮಾಡ್ಲಿಕ್ಕೆ ಇರೋ ಪ್ಲೇಸ್. ಮತ್ತೆ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಬೆಂಕಿಯಲ್ಲಿ ಹಾಕ್ಬಹುದು ನಾವು, ಕುಡಿಲಿಕ್ಕೆ ನೀರಲ್ಲಿ ಇಡ್ಬೇಕಾದ್ರೆ ನಾವು ಇಲ್ಲಿ ಬೆಂಕಿ ಹಾಕ್ತಿವಿ. ಬಟ್ ಹಾಗೇನೆ ಬೆಂಕಿ ಹಾಕಲ್ಲ. ನೆಕ್ಸ್ಟ್ ಇಲ್ಲೊಂದು ಬಾತ್ರೂಮ್ ಇದೆ, ಹಾಗೇನೆ ಇಲ್ಲೊಂದು ಬಾತ್ರೂಮ್ ಇದೆ, ಕಾನೂನುಂಡ ಇಲ್ಲೊಂದು ಬಾತ್ರೂಮ್ ಇದೆ. ಮತ್ತೆ ಇನ್ನೊಂದು ಎಲ್ಲಿ ಇದೆ ಅಂತ ಹೇಳಿದ್ರೆ ನನ್ನ ರೂಮ್ ಅಲ್ಲಿ ಒಂದು ಬಾತ್ರೂಮ್ ಇದೆ, 2 ಟಾಯ್ಲೆಟ್ ಬಾತ್ರೂಮ್. ಓಕೆ, ಸೊ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್, ಅಲ್ಲಿ ಟಾಯ್ಲೆಟ್ ಬಾತ್ರೂಮ್. ಸೊ ಹಾಗೆ ಮತ್ತೆ ಇನ್ನೊಂದು ಏನು ಗೊತ್ತಾ ಗೈಸ್, ನನ್ ಮಗನೇ ಬಿಟ್ಕೊಂಡು ನನಗೆ ಕ್ಲೀನ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಏನ್ ಗೊತ್ತಾ, ಇವಾಗ ಇನ್ನು ರೂಮ್ ಎಲ್ಲ ಒರ್ಸಿ ಗುಡ್ಸಿ ಮೇಲ್ಗಡೆ ಇದೆಲ್ಲ ನಾವೆಲ್ಲ ಕ್ಲೀನ್ ಮಾಡಿ ಆಯ್ತು. ಇನ್ನು ಜಸ್ಟ್ ಒರ್ಸಿ ಮತ್ತೆ ಸ್ನಾನ ಮಾಡ್ಬೇಕು, ಇಷ್ಟು ಕೆಲಸ ಇದೆ. ಬಟ್ ಒರ್ಸ್ಬೇಕಾದ್ರೆಲ್ಲ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ಗೈಸ್. ಸೊ ಇಷ್ಟೇ. ಓಕೆ, ಇನ್ನು ಒರ್ಸೋದಿದೆ, ಅಡಿಗೆ ಮಾಡ್ಲಿಕ್ಕಿದೆ, ನನಗೆ ವ್ಲಾಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಹಾಗೆ ಇದೊಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ಇದೊಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇನೆ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.